ಹಲೋ ಸ್ಟೂಡೆಂಟ್ಸ್, ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಫಾರ್ಮ್ ಟ್ಯಾಗ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಫಾರ್ಮ್ ಟ್ಯಾಗ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಬೋರ್ಡ್ ವರ್ಕ್ ನ ನಾವು ಮಾಡೋಣ. ಬೋರ್ಡ್ ವರ್ಕ್ ಮಾಡ್ಕೊಂಡ್ಮೇಲೆ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಕಮ್ ಫಾರ್ ದಿಸ್ ಫಾರ್ಮ್ ಟ್ಯಾಗ್. ಓಕೆ, ಸೊ ಲೆಟ್ಸ್ ಕಮ್ ಫಾರ್ ಅವರ್ ಬೋರ್ಡ್ ವರ್ಕ್. ಸೊ ಮುಂಚೆನೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವೆಬ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ, ಯಾವ ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಮತ್ತೊಂದ್ಸರಿ ಯಾವ ಪಾಯಿಂಟ್ ನ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಈ ವೆಬ್ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ವರ್ಕ್ ಆಗ್ತಾ ಇರೋದು ಯಾವ್ದ್ರ ಮೇಲಪ್ಪ? ಕ್ಲೈಂಟ್ ಸರ್ವರ್ ಮಾಡೆಲ್. ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಹೇಳ್ತಾ ಇದ್ದಾರೆ. ಏನಿದು ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಅಂದ್ರೆ? ಸೊ ಕ್ಲೈಂಟ್ ಅಂತ ಅಂದ್ರೆ ನಮ್ಮ ಬ್ರೌಸರ್ ಮುಖಾಂತರ ಏನ್ ಮಾಡ್ತಾ ಇದ್ದೀವಿ ನಾವು, ಬ್ರೌಸರ್ ಕ್ರೋಮ್ ಅಂದ್ಕೊಳ್ಳಿ, ಕ್ರೋಮ್ ಮುಖಾಂತರ ಒಂದು ವೆಬ್ ಅಪ್ಲಿಕೇಶನ್ ನ ಹಿಟ್ ಮಾಡ್ತೀವಿ. ಓಕೆ, URL ಮುಖಾಂತರ. ಸೊ ಅದು ವೆಬ್ ಅಪ್ಲಿಕೇಶನ್ ಸರ್ವರ್ ಅಲ್ಲಿ ಇರುತ್ತೆ. ಓಕೆ, ಸೊ ಸರ್ವರ್ ಇಂದ ಇಲ್ಲಿಗೆ ನಾವು ಕ್ಲೈಂಟ್, ಐ ಮೀನ್ ಟು ಸೇ ಬ್ರೌಸರ್ ಇಂದ ಏನ್ ಮಾಡ್ತೀವಿ ನಾವು, ರಿಕ್ವೆಸ್ಟ್ ಕಳಿಸ್ತೀವಿ. ದಿಸ್ ಈಸ್ ವಾಟ್ ಸರ್ವರ್, ದಿಸ್ ಈಸ್ ವಾಟ್ ಕ್ಲೈಂಟ್. ಇಲ್ಲಿ ಬ್ರೌಸರ್ ಯೂಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವಾಟ್ ಸರ್ವರ್. ಓಕೆ, ಬ್ರೌಸರ್ ಇಂದ ರಿಕ್ವೆಸ್ಟ್ ಬರುತ್ತೆ, ಇಲ್ಲಿಂದ ಏನ್ ಬರುತ್ತೆ, ರೆಸ್ಪಾನ್ಸ್ ಬರುತ್ತೆ. ಇಲ್ಲಿಂದ ರಿಕ್ವೆಸ್ಟ್ ಕಳಿಸೋದು ಜೊತೆಗೆ ರೆಸ್ಪಾನ್ಸ್ ಕಳಿಸೋದು ಇದೆಯಲ್ಲ, ಇದನ್ನ ನಾವೇನಂತ ಕರಿತಾ ಇದ್ವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕ್ಲೈಂಟ್ ಸರ್ವರ್ ಮಾಡೆಲ್ ಅಂತ ಹೇಳ್ತಾ ಇದ್ವಿ. ಓಕೆ, ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕಪ್ಪ ಅಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ವಿಡಿಯೋನ ಮತ್ತೊಂದ್ಸರಿ ನೋಡಿ, ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲಿಯರ್. ಗಾಟ್ ಇಟ್? ಸೊ ಈ ವೆಬ್ ಅಪ್ಲಿಕೇಶನ್ಸ್ ಕ್ಲೈಂಟ್ ಸರ್ವರ್ ಮಾಡೆಲ್ ಮೇಲೆ ವರ್ಕ್ ಆಗ್ತಾ ಇದೆ ಅಂದಾಗ, ನಾವು ಸಪೋಸ್ ದೇರ್ ಇಸ್ ಎ ನೀಡ್ ಟು ಸೆಂಡ್ ಎ ಡೇಟಾ, ಒಂದಿಷ್ಟು ಡೇಟಾನ ಕ್ಲೈಂಟ್ ಇಂದ ಸರ್ವರ್ಗೆ ಸೆಂಡ್ ಮಾಡಬೇಕು. ಓಕೆ, ಯಾವ ತರ ಡೇಟಾ ಇರುತ್ತೆ? ಸಪೋಸ್ ನೇಮ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ಇಲ್ಲೊಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ. ಅದಾದ್ಮೇಲೆ ಫೋನ್ ನಂಬರ್ ಅಂತ ಇರುತ್ತೆ, ಇಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ಫೋನ್ ನಂಬರ್ನ ಎಂಟರ್ ಮಾಡೋದಕ್ಕೆ. ನೆಕ್ಸ್ಟ್ ಒಂದು ಕ್ವೈರಿ ಅಂತ ಇರುತ್ತೆ. ಸೊ ಇಲ್ಲಿ ಏನಿರುತ್ತಪ್ಪ ಕ್ವೈರಿನಲ್ಲಿ ಅಂತ ಅಂದ್ರೆ ಒಂದು ವಾಟ್ ವಿ ಮೇ ಕಾಲ್ ಇಟ್ ಆಸ್ ಟೆಕ್ಸ್ಟ್ ಏರಿಯಾ, ಅಂದ್ರೆ ಮೋರ್ ದೆನ್ ಒನ್ ಲೈನ್ ಎಂಟ್ರಿ ಮಾಡಬಹುದು. ಓಕೆ, ಇದು ಕ್ಲೈಂಟ್ ಅಲ್ಲಿ ನಾನು ಡೇಟಾನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆನಾ? ಈ ಎಂಟ್ರಿ ಮಾಡಿರೋ ಡೇಟಾನ ನಾನು ಇಲ್ಲಿ ಏನ್ ಮಾಡ್ತೀನಿ, ಸಬ್ಮಿಟ್ ಅಂತ ಒಂದು ಬಟನ್ ಇರುತ್ತೆ, ನೋಡಿರ್ತೀರಾ ನೀವು ಈ ತರ ಎಲ್ಲ ಸ್ಟ್ರಕ್ಚರ್, ಈ ಸಬ್ಮಿಟ್ ಬಟನ್. ಸೊ ಇಲ್ಲಿ ಡೇಟಾ ಎಂಟರ್ ಮಾಡಿದ್ಮೇಲೆ ರಘು ಗುರುಮೂರ್ತಿ ಫೋನ್ ನಂಬರ್, ಏನೋ ಫೋನ್ ನಂಬರ್ ಇರುತ್ತೆ, ಎಂಟರ್ ಮಾಡ್ತೀನಿ. ಕ್ವೈರಿ, ಐ ನೀಡ್ ಟು ನೋ ನೋಟ್ಸ್, ಸಬ್ಮಿಟ್. ಇದು ಈ ಕೆಲಸ ಎಲ್ಲ ಎಲ್ಲಿ ಎಂಟರ್ ಮಾಡ್ತಾ ಇದ್ದೀರಾ, ಡೇಟಾನ ಅಂದ್ರೆ ಕ್ಲೈಂಟ್ ಅಲ್ಲಿ, ಅಂದ್ರೆ ಬ್ರೌಸರ್ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಸರ್ವರ್ಗೆ ಬರುತ್ತೆ. ಡೇಟಾ ಎಲ್ಲಿಗೆ ಬರುತ್ತೆ, ಸರ್ವರ್. ದಿಸ್ ಈಸ್ ವಾಟ್ ಸರ್ವರ್. ಅರ್ಥ ಆಗಿದೆಯಾ? ಓಕೆ, ಸೊ ಸರ್ವರ್ಗೆ ಡೇಟಾನ ಕಳಿಸ್ಬೇಕಪ್ಪ ಅಂತಂದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಡೇಟಾನ ಎಂಟ್ರಿ ಮಾಡ್ತಾ ಇದೀವಿ. ಈ ಎಂಟ್ರಿ ಮಾಡ್ತಾ ಇರೋದು ಎಲ್ಲಿ ಅಂದ್ರೆ ಫಾರ್ಮ್ ಟ್ಯಾಗ್ ಅಲ್ಲಿ ನಾವು ಡೇಟಾನ ಏನ್ ಮಾಡ್ತಾ ಇದೀವಿ, ಎಂಟ್ರಿ ಮಾಡ್ತಾ ಇದೀವಿ. ಎಲ್ಲಿ ಎಂಟ್ರಿ ಮಾಡ್ತಾ ಇದೀವಿ, ಫಾರ್ಮ್ ಟ್ಯಾಗ್. ಫಾರ್ಮ್ ಟ್ಯಾಗ್, ಗಾಟ್ ಇಟ್? ಈ ಫಾರ್ಮ್ ಟ್ಯಾಗ್ ಅನ್ನೋದು ಏನಪ್ಪಾ ಅಂದ್ರೆ ದಿಸ್ ಈಸ್ ವಾಟ್ ಪೈರ್ಡ್ ಟ್ಯಾಗ್. ಫಾರ್ಮ್ ಟ್ಯಾಗ್ ಅನ್ನೋದು ಪೈರ್ಡ್ ಟ್ಯಾಗ್. ಇಲ್ಲಿ ಫಾರ್ಮ್ ಟ್ಯಾಗ್ ಓಪನ್ ಆಗಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮ್ ಟ್ಯಾಗ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಮಧ್ಯದಲ್ಲಿ ಟೆಕ್ಸ್ಟ್ ಬಾಕ್ಸ್ ಗೆ ಬೇಕಾಗಿರುವಂತ ಕಂಟ್ರೋಲ್ಸ್ ಇರುತ್ತೆ, HTML ವಾಟ್ ಟ್ಯಾಗ್ಸ್ ನ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಇವಾಗ ಜಸ್ಟ್ ಫಾರ್ಮ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಫಾರ್ಮ್ ಟ್ಯಾಗ್ ನ ಫಸ್ಟ್ ಬಂದ್ಬಿಟ್ಟು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಟು ಸೆಂಡ್ ಡೇಟಾ ಫ್ರಮ್ ಕ್ಲೈಂಟ್ ಟು ಸರ್ವರ್. ಅರ್ಥ ಆಗಿದೆ ಅಂದ್ಕೊಂತೀನಿ. ಫಾರ್ಮ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಡೇಟಾ ಇಲ್ಲೆಲ್ಲ ಎಂಟ್ರಿ ಮಾಡಿರೋದನ್ನ ಕಲೆಕ್ಟ್ ಮಾಡ್ಕೊಂಡು ಸರ್ವರ್ಗೆ ಸೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ. ಓಕೆ, ದಿಸ್ ಈಸ್ ವಾಟ್ ಫಾರ್ಮ್ ಟ್ಯಾಗ್ ಪರ್ಪಸ್. ಸೊ ಈ ಫಾರ್ಮ್ ಟ್ಯಾಗ್ ಅನ್ನೋದು ಏನಂತ ಕರಿಬಹುದು ನಾವು ಅಂತ ಅಂದ್ರೆ ವಿ ಮೇ ಕಾಲ್ ಇಟ್ ಆಸ್, ಇದನ್ನ ಪೈರ್ಡ್ ಟ್ಯಾಗ್ ಅಂತ ಕರಿತೀವಿ. ನೆಕ್ಸ್ಟ್, ಯಾಕೆಂದ್ರೆ ಇದರಲ್ಲಿ ಓಪನಿಂಗು ಇದೆ ಮತ್ತೆ ಕ್ಲೋಸಿಂಗು ಸಹ ಇದೆ. ಫಾರ್ಮ್ ಟ್ಯಾಗ್ ಅಲ್ಲಿ ಆಟ್ರಿಬ್ಯೂಟ್ಸ್ ಇದೆಯಾ? ದಟ್ ಈಸ್ ವಾಟ್ ನೆಕ್ಸ್ಟ್ ಕ್ವಶನ್. ಎಸ್, ಆಟ್ರಿಬ್ಯೂಟ್ಸ್ ಇದೆ ಫಾರ್ಮ್ ಟ್ಯಾಗ್ ಅಲ್ಲಿ. ಯಾವ್ದಾವ್ದು ಆಟ್ರಿಬ್ಯೂಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಪೋರ್ಷನ್ ಅಲ್ಲಿ. ಇವಾಗ ನಾವು ಸದ್ಯಕ್ಕೆ ತಿಳ್ಕೊಬೇಕಾಗಿರೋದೇನು, ಫಾರ್ಮ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ನಾವು ಅಂದ್ರೆ ಡೇಟಾನ ಕ್ಲೈಂಟ್ ಇಂದ ಸರ್ವರ್ ಸೈಡ್ ಗೆ ಸೆಂಡ್ ಮಾಡೋದಕ್ಕೆ. ಮತ್ತೆ ಇದು ಬಂದ್ಬಿಟ್ಟು ಪೈರ್ಡ್ ಟ್ಯಾಗ್. ಆಟ್ರಿಬ್ಯೂಟ್ಸ್ ಯಾವ್ದಿದೆ?
ಆಕ್ಷನ್ ಅಂತ ಆಟ್ರಿಬ್ಯೂಟ್ ಇದೆ, ಟಾರ್ಗೆಟ್ ಅಂತ ಆಟ್ರಿಬ್ಯೂಟ್ ಇದೆ, ನೆಕ್ಸ್ಟ್ ಮೆಥಡ್ ಅಂತ ಆಟ್ರಿಬ್ಯೂಟ್ ಇದೆ. ಇದೆಲ್ಲ ಏನಪ್ಪಾ ಅಂದ್ರೆ 3 ಆಟ್ರಿಬ್ಯೂಟ್ಸ್. ಓಕೆನಾ? ಯಾವುದಕ್ಕೆ? ಫಾರ್ಮ್ ಟ್ಯಾಗ್ ಇರೋದು. ಓಕೆ, ಆ ಆಟ್ರಿಬ್ಯೂಟ್ಸ್ ನ ಇಲ್ಲಿ ಬರಿತಾ ಹೋಗ್ತೀವಿ ನಾವು. ಗೆಟಿಂಗ್? ಆಮೇಲೆ ಫಾರ್ಮ್ ಟ್ಯಾಗ್ ನ ಇಲ್ಲಿ ಕ್ಲೋಸ್ ಮಾಡ್ತೀವಿ. ಓಕೆ, ಸೊ ಈ ಆಟ್ರಿಬ್ಯೂಟ್ಸ್ ಏನೇನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ನಮಗೆ ಫಾರ್ಮ್ ಟ್ಯಾಗ್ ಬಗ್ಗೆ ನಾವು ತಿಳ್ಕೊಂಡಂಗಾಗುತ್ತೆ. ಬಟ್ ಫಾರ್ಮ್ ಟ್ಯಾಗ್ ಒಳಗಡೆ ನಾವು ಏನನ್ನ ಹಾಕ್ಬೇಕಪ್ಪ ಅಂತ ಅಂದ್ರೆ ಅದನ್ನ ಫಾರ್ಮ್ ಟ್ಯಾಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅವುಗಳನ್ನ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಈ ಕ್ಲಾಸ್ ಅಲ್ಲಿ ಜಸ್ಟ್ ಫಾರ್ಮ್ ಟ್ಯಾಗ್ ಒಳಗಡೆ ಇರುವಂತ ಆಟ್ರಿಬ್ಯೂಟ್ಸ್ ಏನು, ಅವುಗಳದ್ದು ಪರ್ಪಸ್ ಏನು ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ಬನ್ನಿ ನೋಟ್ಸ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಇವಾಗ ಫಾರ್ಮ್ ಟ್ಯಾಗ್ ಸಿಂಟ್ಯಾಕ್ಸ್ ಹೇಳ್ತಾ ಇದ್ದಾರೆ, ನೋಡ್ತಾ ಬನ್ನಿ. ಸೇಮ್ ಥಿಂಗ್ ನಾನು ಇಲ್ಲಿ ಬೋರ್ಡ್ ವರ್ಕ್ ಅಲ್ಲಿ ಏನ್ ಹೇಳಿದೆ ಅದೇ ಸಿಂಟ್ಯಾಕ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮ್ ಟ್ಯಾಗ್ ದ ಆಟ್ರಿಬ್ಯೂಟ್ಸ್. ಇದೆಲ್ಲ ಫಾರ್ಮ್ ಟ್ಯಾಗ್ ದ ಎಲಿಮೆಂಟ್ಸ್ ಹೇಳ್ತಾ ಇದ್ದಾರೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿ ಫಾರ್ಮ್ ಟ್ಯಾಗ್ ದ ಆಟ್ರಿಬ್ಯೂಟ್ಸ್ ಇದೆ. ಯಾವ್ದಾವ್ದು ಆಟ್ರಿಬ್ಯೂಟ್ ಇದೆ? ಆಕ್ಷನ್ ಆಟ್ರಿಬ್ಯೂಟ್ ಅಂತ. ಓಕೆ, ಆಕ್ಷನ್ ಆಟ್ರಿಬ್ಯೂಟ್ ಏನ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಾಕ್ಟಿಕಲಿ ಫಾರ್ಮ್ ಟ್ಯಾಗ್ ಹೆಂಗೆ ಕ್ಲೈಂಟ್ ಇಂದ ಸರ್ವರ್ಗೆ ಡೇಟಾ ಕಳಿಸುತ್ತೆ ಅನ್ನೋದೊಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಆಮೇಲೆ ಆಕ್ಷನ್ ಆಟ್ರಿಬ್ಯೂಟ್ ಏನ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಬನ್ನಿ. ಇವಾಗ ನಾನು ಒಂದು ವೆಬ್ ಅಪ್ಲಿಕೇಶನ್ ರನ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ವೆಬ್ ಅಪ್ಲಿಕೇಶನ್, ವಿಜುವಲ್ ಸ್ಟುಡಿಯೋ, ಇದು ಕೋಡ್ ಐಡಿ ಯೂಸ್ ಮಾಡ್ತಾ ಇರೋದು ನಾವು. ಓಕೆ, ಫಾರ್ ಕೋಡಿಂಗ್ ಪರ್ಪಸ್. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು. ಜಸ್ಟ್ ಇಲ್ಲಿ ಫಾರ್ಮ್ ಟ್ಯಾಗ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡ್ಕೊಳ್ರಂತೆ. ಓಕೆನಾ? ಸೊ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ದಿಸ್ ಪಾಪ್-ಅಪ್. ಇಟ್ ಟೇಕ್ಸ್ ಸಮ್ ಸೆಕೆಂಡ್ಸ್. ಓಕೆ, ಇಲ್ಲಿ ಕಾಂಟ್ಯಾಕ್ಟ್ ನೋಡ್ತಾ ಬನ್ನಿ. ನೇಮ್ ನಾನು ಇಲ್ಲಿ ಏನ್ ಮಾಡ್ತೀನಿ, ನೇಮ್ ಬಂದ್ಬಿಟ್ಟು ನಂದಿ ಎನ್ ಗೌಡ ಅಂತ ನೇಮ್ ಎಂಟರ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಐ ಆಮ್ ಗೋಯಿಂಗ್ ಟು ಎಂಟರ್ ದಿ ಫೋನ್ ನಂಬರ್ 9060130871. ಫೋನ್ ನಂಬರ್ ಎಂಟರ್ ಮಾಡಿದೆ. ಕ್ವೈರಿ ಬಂದ್ಬಿಟ್ಟು ಹಾಯ್ ಸರ್, ಐ ನೀಡ್ ಟು ಜಾಯಿನ್ ಫಾರ್ ವೆಬ್ ಡೆವಲಪ್ಮೆಂಟ್ course. Can you help me on this? ಇದು ಕ್ವೈರಿ. ಓಕೆನಾ? ಸೊ ಇದು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡೋಣ. ಓಕೆ, ಸಿ ನೋಡ್ತಾ ಬನ್ನಿ. ನಾವಿಲ್ಲಿ ಡೇಟಾ ಎಂಟ್ರಿ ಮಾಡ್ತಿರೋದು ಏನಪ್ಪಾ ಇದು ಅಂದ್ರೆ ಫಾರ್ಮ್ ಟ್ಯಾಗ್. ಹೆಂಗ್ ಗೊತ್ತಾಗುತ್ತೆ ಫಾರ್ಮ್ ಟ್ಯಾಗು? ನಾನು ಡೆವಲಪ್ಮೆಂಟ್ ಟೂಲ್ಸಿಗೆ ಬರ್ತೀನಿ. ಡೆವಲಪ್ಮೆಂಟ್ ಟೂಲ್ಸ್ ಬರಬೇಕು ಅಂದ್ರೆ F12 ಕೀನ ಪ್ರೆಸ್ ಮಾಡಬೇಕು, ಫಂಕ್ಷನ್ ಕೀ F12. ಸೊ ಅದಾದ್ಮೇಲೆ ಇಲ್ಲಿ ಇರುವಂತ ಈ ಪಾಯಿಂಟ್ ಇದೆಯಲ್ಲ, ಇನ್ಸ್ಪೆಕ್ಟ್ ಎಲಿಮೆಂಟ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಆ ರೆಸ್ಪೆಕ್ಟಿವ್ ಕೋಡ್ ಮೇಲೆ ಇಲ್ಲಿ ಏನಾಗ್ತಾ ಇದೆ, ವಾಟ್ ಪ್ಲೇಸ್ ಆಗ್ತಾ ಇದೆ ನೋಡ್ತಾ ಬನ್ನಿ. ಒಳಗಡೆ ಇರೋದು ಇದು ಟೆಕ್ಸ್ಟ್ ಬಾಕ್ಸ್, ಇದು ಟೆಕ್ಸ್ಟ್ ಬಾಕ್ಸ್, ಇದು ಟೆಕ್ಸ್ಟ್ ಬಾಕ್ಸ್, ಇದು ಟೆಕ್ಸ್ಟ್ ಏರಿಯಾ ಅಂತ ಕರಿತೀವಿ. ಇದೆಲ್ಲ ಎಲ್ಲಿದೆಯಪ್ಪ ಅಂದ್ರೆ ಫಾರ್ಮ್ ಟ್ಯಾಗ್ ಅಲ್ಲಿ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕೋಡ್. ಫಾರ್ಮ್ ಟ್ಯಾಗ್ದು ಏನಾಗ್ತಾ ಇದೆಯಪ್ಪ, ಇಲ್ಲಿ ಕಾಣಿಸ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಓಕೆ, ದಿಸ್ ಈಸ್ ವಾಟ್ ಫಾರ್ಮ್ ಟ್ಯಾಗ್. ಗೆಟಿಂಗ್ ಕ್ಲಿಯರ್? ಸೊ ಇಷ್ಟನ್ನ ನಾವೇನ್ ಮಾಡ್ತಾ ಇದೀವಿ, ವಿ ಯೂಸ್ ಟು ಡೂ. ಓಕೆ, ಸೊ ಇವಾಗ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಅಲ್ಲಿ ನಾವು ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಒಂದಿಷ್ಟು ಇನ್ಫಾರ್ಮೇಶನ್ ಎಂಟರ್ ಮಾಡಿದ್ದೀನಿ. ಇದು ನಮಗೆ ಗೊತ್ತಿರೋ ಪ್ರಕಾರ ಇದು ಫಾರ್ಮ್ ಟ್ಯಾಗ್. ಗಾಟ್ ಇಟ್? ಸೊ ಇಲ್ಲಿ ನಾನು ಆಸ್ಕ್ ಯುವರ್ ಕ್ವೈರಿ ಅನ್ನೋ ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಬ್ರೌಸರ್ ಇಂದ ಡೇಟಾ ಎಲ್ಲಿಗೆ ಹೋಗುತ್ತಪ್ಪ ಅಂದ್ರೆ ಸರ್ವರ್ ಸೈಡ್ಗೆ ಹೋಗುತ್ತೆ. ಓಕೆ, ಸರ್ವರ್ ಸೈಡ್ಗೆ ಡೇಟಾ ಯಾವ ರೀತಿ ಬರುತ್ತೆ ಅನ್ನೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಬನ್ನಿ. ಆಸ್ಕ್ ಯುವರ್ ಕ್ವೈರಿ ನಾನು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ದೀನಿ. ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಒಂದು ಏನಂತ ಕರಿತೀವಿ ನಾವು ಇದನ್ನ, ಬ್ರೇಕ್ ಪಾಯಿಂಟ್ ಅಂತ ಕರಿತೀವಿ. ನೋಡ್ತಾ ಬನ್ನಿ. ಇಲ್ಲಿ ನಮ್ಮ ಡೇಟಾ ಏನಾಗುತ್ತಪ್ಪ ಅಂತಂದ್ರೆ ಸಿಗುತ್ತೆ. ಗಾಟ್ ಇಟ್? ಸೊ ಡೇಟಾ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಕನೆಕ್ಷನ್ ನಲ್ಲಿ ಎಂಟರ್ ಮಾಡಿರೋ ಡೇಟಾ ನೋಡ್ತಾ ಬನ್ನಿ. ನೇಮ್ ಬಂದ್ಬಿಟ್ಟು ಏನಿದೆ, ನೇಮ್ ಬಂದ್ಬಿಟ್ಟು ಇಲ್ಲಿ ಸೊ ಪ್ರಾಬಬಲಿ ಓವರ್ಲ್ಯಾಪ್ ಆಗ್ತಾ ಇದೆ ಇದು. ನೋಡೋಣ ಇದೇನಾಗುತ್ತೆ ಅಂತ. ಓಕೆ, ಸೊ ಇಲ್ಲೇ ಇದನ್ನ ಮಿನಿಮೈಸ್ ಮಾಡ್ತೀನಿ ನಾನು. ಒಟ್ಟು ಈ ಮ್ಯಾಗ್ನಿಫೈಯರ್ನ ನಾನು ಬೆಟರ್ ಸ್ಟಾಪ್ ಮಾಡ್ತೀನಿ. ಸೊ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವರ್ಕ್ ಫೈನ್. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ. ನಾನಲ್ಲಿ ಏನ್ ಡೇಟಾ ಎಂಟರ್ ಮಾಡಿದ್ದೆ ಅದು ಫಾರ್ಮ್ ಟ್ಯಾಗ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು, ಇದು ಸರ್ವರ್ ಸೈಡ್ ಕೋಡ್. ಇದು ಎಲ್ಲಿ ರನ್ ಆಗ್ತಾ ಇದೆ, ಇದು ಸರ್ವರ್ ಸೈಡ್ ಅಲ್ಲಿ ರನ್ ಆಗೋದ್ರಿಂದ ಸರ್ವರ್ ಸೈಡ್ ಕೋಡ್ ಅಂತ ಕರಿತಾ ಇದೀವಿ. ನಾವು ಎಂಟರ್ ಮಾಡಿರೋ ಡೇಟಾ ಇಲ್ಲಿ ಸಿಕ್ಕಿದೆ ನೋಡಿ. ಏನಿದೆಯಪ್ಪ, ಡೇಟ್ ಯಾವತ್ತು, ಜೊತೆಗೆ ನೇಮ್ ನಂದಿ ಎನ್ ಗೌಡ,
ಫೋನ್ ನಂಬರು ಮತ್ತೆ ಕ್ವೈರಿ ಅದು ಎಲ್ಲಿಂದ ಬಂದಿದೆ, ಬ್ರೌಸರ್ ಇಂದ ಸರ್ವರಿಗೆ ಬರ್ತಾ ಇದೆ. ಇಲ್ಲಿಂದ ನಾವು ಇದನ್ನ ಡೇಟಾ ಬೇಸಿಗೆ ಸ್ಟೋರ್ ಮಾಡೋದು ಮತ್ತೊಂದು ಏನಾದ್ರೂ ಕೆಲಸ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ಡೇಟಾ ಬಂದ್ಬಿಟ್ಟು ಕ್ಲೈಂಟ್ ಸೈಡ್ ಇಂದ ಸರ್ವರ್ ಸೈಡ್ಗೆ ಏನಾಗ್ತಾ ಇದೆಯಪ್ಪ ಇಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಇವಾಗ ನಾವು ಆಟ್ರಿಬ್ಯೂಟ್ಸ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ತಿಳ್ಕೋಬೇಕು. ಯಾವ್ದು ಆಟ್ರಿಬ್ಯೂಟ್ಸ್ ಇದೆಯಪ್ಪ ಫಾರ್ಮ್ ಟ್ಯಾಗ್ದು ಅಂತಂದ್ರೆ ಆಕ್ಷನ್ ಆಟ್ರಿಬ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡುತ್ತೆ ಆಕ್ಷನ್ ಆಟ್ರಿಬ್ಯೂಟ್ ಅಂತ ಹೇಳೋದಾದ್ರೆ, ಸಿ ಆಕ್ಷನ್ ಆಟ್ರಿಬ್ಯೂಟ್ ಡಿಫೈನ್ಸ್ the action to be performed when the form is submitted. Normally the form data is sent to web page on the server when the user clicks on the submit button. ಅಂದ್ರೆ ಆಕ್ಷನ್ ಆಟ್ರಿಬ್ಯೂಟ್ ಏನ್ ಮಾಡುತ್ತೆ ಅಂದ್ರೆ, ಸಬ್ಮಿಟ್ ಬಟನ್ ಇರುತ್ತಲ್ಲ, ಆಸ್ಕೆ ಕ್ವೈರಿ ಅನ್ನೋದು ನಾನು ಟೆಕ್ಸ್ಟ್ ಚೇಂಜ್ ಮಾಡಿದ್ದೀನಿ, ಅದು ಸಬ್ಮಿಟ್ ಬಟನ್. ಯಾವಾಗ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನೋ ಅವಾಗ ಏನಾಗುತ್ತೆ, ಡೇಟಾ ಕ್ಲೈಂಟ್ ಇಂದ ಸರ್ವರ್ ಸೈಡ್ಗೆ ಹೋಗುತ್ತಲ್ಲ, ಸೊ ಎಲ್ಲಿ ಹೋಗ್ಬೇಕು ಅಂದ್ರೆ ಯಾವ ಫಂಕ್ಷನ್ಗೆ ಹೋಗ್ಬೇಕು, ಯಾವ ಪಾತ್ಗೆ ಹೋಗ್ಬೇಕು ಅನ್ನೋದನ್ನ ಏನ್ ಮಾಡುತ್ತೆ, ಇದು ಡಿಸೈಡ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾವು ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ನೋಡ್ತಾ ಬನ್ನಿ, ಒಂದು PHP ಪೇಜ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಕ್ಷನ್ ಅಲ್ಲಿ ಈ ತರ ಏನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಗಿವ್ ದಟ್ ರೆಸ್ಪೆಕ್ಟಿವ್ ಫೈಲ್ ನೇಮ್, ಗಾಟ್ ಇಟ್, ಎಲ್ಲಿಗೆ ನ್ಯಾವಿಗೇಟ್ ಆಗ್ಬೇಕು ಅಂತ. ಇದು ಯಾವ್ದಪ್ಪ ಅಂದ್ರೆ ಸರ್ವರ್ ಅಲ್ಲಿ ಇರುವಂತ ಪೇಜ್, ಇದು .php ಪೇಜ್ ಅಂತ ಹೇಳ್ತಾ ಇದಾರಲ್ಲ, ದಿಸ್ ಇಸ್ ವಾಟ್ ಸರ್ವರ್ ಅಲ್ಲಿ ಇರುವಂತ ಪೇಜ್, ಗಾಟ್ ಇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ, ಇನ್ನೊಂದು ಆಟ್ರಿಬ್ಯೂಟ್ ಹೇಳ್ತಾ ಇದ್ದಾರೆ. ಯಾವ್ದಪ್ಪ ಅದು ಅಂದ್ರೆ ಟಾರ್ಗೆಟ್ ಆಟ್ರಿಬ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಯಾವ ಆಟ್ರಿಬ್ಯೂಟ್ ಅದು, ಟಾರ್ಗೆಟ್ ಆಟ್ರಿಬ್ಯೂಟ್. ಟಾರ್ಗೆಟ್ ಆಟ್ರಿಬ್ಯೂಟ್ ಏನ್ ಮಾಡುತ್ತೆ, ಆ ಡೇಟಾ ಇರೋದು ನಾವೇನು ಸಬ್ಮಿಟ್ ಮಾಡಿರ್ತೀವಿ ಆ ಡೇಟಾ ಬೇರೆ ಒಂದು ಬ್ರೌಸರ್ ಟ್ಯಾಬ್ ಅಲ್ಲಿ ಓಪನ್ ಆಗ್ಬೇಕಾ, ಅಥವಾ ಬೇರೆ ಫ್ರೇಮ್ ಅಲ್ಲಿ ಓಪನ್ ಆಗ್ಬೇಕಾ, ಅಥವಾ ಕರೆಂಟ್ ವಿಂಡೋದಲ್ಲೇ ಓಪನ್ ಆಗ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಗಾಟ್ ಇಟ್. ಯೂಶಲಿ ನಾವು ಟಾರ್ಗೆಟ್ ಆಟ್ರಿಬ್ಯೂಟ್ ನ ಯೂಸ್ ಮಾಡೋದು ಕಡಿಮೆ. ಓಕೆನಾ, ಸೊ ಏನಕ್ಕಪ್ಪ ಅಂತಂದ್ರೆ ನಾವು ಆಕ್ಷನ್ ಮೆಥಡ್ ಅಲ್ಲಿ ಏನ್ ಮಾಡಿರ್ತೀವಿ, ಎಲ್ಲಿ ಸರ್ವರ್ ಸೈಡ್ ಹೋಗ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿರ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಾಗ್ಬೇಕು ಅನ್ನೋದು ವಾಟ್ ವಿತ್ ರೆಸ್ಪೆಕ್ಟ್ ಟು ಅದೇ ಪೇಜ್ ಅಲ್ಲಿ ಓಪನ್ ಆಗೋದಾದ್ರೆ ಏನಿರುತ್ತಪ್ಪ ಅಂತಂದ್ರೆ ಬೈ ಡಿಫಾಲ್ಟ್ ಸೆಲ್ಫ್ ಅಂತ ಇರುತ್ತೆ. ನಾವೇನು ಮೆನ್ಷನ್ ಮಾಡಿಲ್ಲಪ್ಪ ಅಂತ ಅಂದ್ರೆ ಏನಾಗುತ್ತೆ, ಟಾರ್ಗೆಟ್ ಸೆಲ್ಫ್, ಅದೇ ಪೇಜ್ ಏನಾಗಿರುತ್ತೆ ಅದೇ ರೀತಿ ಉಳ್ಕೊಂಡಿರುತ್ತೆ. ಇಲ್ಲ ನಾವು ಟಾರ್ಗೆಟ್ ಮೆನ್ಷನ್ ಮಾಡಿದ್ರೆ ಬೇರೆ ಪೇಜ್ ಏನಾಗುತ್ತೆ, ಓಪನ್ ಆಗುತ್ತೆ. ಗಾಟ್ ಇಟ್. ಸೊ ದಿಸ್ ಈಸ್ ವಾಟ್ ಟಾರ್ಗೆಟ್ ಆಟ್ರಿಬ್ಯೂಟ್. ಗಾಟ್ ಇಟ್. ನೆಕ್ಸ್ಟ್ ಟಾರ್ಗೆಟ್ ಆಟ್ರಿಬ್ಯೂಟ್ ಡಿಫಾಲ್ಟ್ ವ್ಯಾಲ್ಯೂ ಏನಪ್ಪಾ, ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನಾದ್ರೂ ಡೇಟಾನ ಸಬ್ಮಿಟ್ ಮಾಡಿದ್ಮೇಲೆ ಹೊಸ ಬ್ರೌಸರ್ ಟ್ಯಾಬ್ ಓಪನ್ ಆಗ್ಬೇಕಪ್ಪ ಅಂತ ಅಂದ್ರೆ ನಾವಲ್ಲಿ ಏನ್ ಕೊಡ್ಬೇಕಾಗುತ್ತೆ, ಆ ಟಾರ್ಗೆಟ್ ಆಟ್ರಿಬ್ಯೂಟ್ಗೆ ಬ್ಲಾಂಕ್ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ವ್ಯಾಲ್ಯೂ ಏನ್ ಮೆನ್ಷನ್ ಮಾಡ್ಬೇಕಾಗುತ್ತೆ, ಬ್ಲಾಂಕ್ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ನೋಡ್ತಾ ಬನ್ನಿ ಇಲ್ಲಿ ಆಕ್ಷನ್, ದಿಸ್ ಈಸ್ ವಾಟ್, ಏನ್ ಆಕ್ಷನ್ ಪರ್ಫಾರ್ಮ್ ಆಗ್ಬೇಕು, ಯಾವ ಸರ್ವರ್ ಪೇಜ್ಗೆ ಹೋಗ್ಬೇಕು, ಅದಾದ್ಮೇಲೆ ಏನ್ ಓಪನ್ ಆಗ್ಬೇಕು. ಬ್ಲಾಂಕ್ ಅಂತ ಕೊಟ್ರೆ ಏನಾಗ್ತಾ ಇದೆ, ಟು ಮೇಕ್ ದಿ ಫಾರ್ಮ್ ರಿಸಲ್ಟ್ ಓಪನ್ ಇನ್ ದಿ ನ್ಯೂ ಬ್ರೌಸರ್ ಟ್ಯಾಬ್ ಯೂಸ್ ದಿ ವ್ಯಾಲ್ಯೂ ಬ್ಲಾಂಕ್. ಓಕೆ, ಬ್ಲಾಂಕ್ ಯೂಸ್ ಮಾಡಿದ್ರೆ ಇದಕ್ಕೆ ಸಬ್ಮಿಟ್ ಮಾಡಿದ್ಮೇಲೆ ರಿಸಲ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಏನಾಗಿರುತ್ತೆ ಅನ್ನೋದು ಇನ್ನೊಂದು ಬ್ರೌಸರ್ ಟ್ಯಾಬ್ ಅಲ್ಲಿ ಏನಾಗುತ್ತೆ, ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬಂದು ನಾವು ನೋಡ್ತಾ ಬರೋದಾದ್ರೆ ಇನ್ನೊಂದು ಆಟ್ರಿಬ್ಯೂಟ್ ಇದೆ, ಯಾವ್ದದು, ಮೆಥಡ್ ಆಟ್ರಿಬ್ಯೂಟ್. ಓಕೆ, ಮೆಥಡ್ ಅಲ್ಲಿ HTTP ಮೆಥಡ್ಸ್ ನ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಯಾವುದು ಮೆಥಡ್ ಬಂದ್ಬಿಟ್ಟು ಗೆಟ್ ಅಥವಾ ಪೋಸ್ಟ್, ಇನ್ನು ಬೇರೆ ಬೇರೆ HTTP ಮೆಥಡ್ಸ್ ಇದೆ. ಬಟ್ ನಾವಿಲ್ಲಿ ಎರಡು ಮೆಥಡ್ಸ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈ ಎರಡು ಮೆಥಡ್ಸ್ ನ ಕನ್ಸಿಡರ್ ಮಾಡ್ತೀವಿ, ಗೆಟ್ ಮತ್ತೆ ಪೋಸ್ಟ್. ಇಲ್ಲಿ ನೋಡ್ತಾ ಬನ್ನಿ, ಯಾವಾಗ ಗೆಟ್ ಮೆಥಡ್ ನ ಯೂಸ್ ಮಾಡಬೇಕು, ಯಾವಾಗ ಪೋಸ್ಟ್ ಮೆಥಡ್ ನ ಯೂಸ್ ಮಾಡಬೇಕು ಮೆಥಡ್ ಆಟ್ರಿಬ್ಯೂಟ್ ಅಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಕೆ, when to use get. The default method when submitting the form data is get. However, when get is used, the submitted data, form data will be visible in the page ಅಡ್ರೆಸ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಫಾಲ್ಟ್ ಆಗಿ ಯಾವ ಮೆಥಡ್ ಇರುತ್ತೆ, ಗೆಟ್ ಮೆಥಡ್ ಇರುತ್ತೆ. ನಾವು ಗೆಟ್ ಮೆಥಡ್ ಯೂಸ್ ಮಾಡಿದ್ರೆ ಆ URL ಇರುತ್ತಲ್ಲ, ಕ್ವೈರಿ ಸ್ಟ್ರಿಂಗ್ ಅಲ್ಲಿ ಏನಾಗಿರುತ್ತೆ, ಡೇಟಾ ಈ ರೀತಿ ವಿಸಿಬಲ್ ಆಗಿರುತ್ತೆ. ಫಸ್ಟ್ ನೇಮ್ ನಾವು ಎಂಟರ್ ಮಾಡಿರೋದು ಮೈಕಿ ಅಂತ ಇದೆ, ಲಾಸ್ಟ್ ನೇಮು ಮೈಕಿ, ನಾಟ್ ಮೈಕಿ, ಎಸ್ ಮಿಕ್ಕಿ, ಅಂಡ್ ಲಾಸ್ಟ್ ನೇಮ್ ಬಂದ್ಬಿಟ್ಟು ಮೌಸ್, ಈ ತರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಒಟ್ ಈ ರೀತಿ ಡೇಟಾ ಕಾಣೋದು ಬೇಡ ನಮ್ಗೆ. ಹಾಗಾಗಿ ನಾವೇನ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಪೋಸ್ಟ್ ಮೆಥಡ್ ನ ಯೂಸ್ ಮಾಡಬಹುದು. ಸೊ ನೋಡ್ತಾ ಬನ್ನಿ, ಆಲ್ವೇಸ್ ಯೂಸ್ ಪೋಸ್ಟ್ ಇಫ್ ದಿ ಡೇಟಾ ಫಾರ್ಮ್, if the form data contains sensitive or personal information. The post method does not display the submitted form data to the page address field ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು, ಯಾವಾಗ ನಾವು ಪೋಸ್ಟ್ ಮೆಥಡ್ ನ
ಯೂಸ್ ಮಾಡ್ತೀವಿ, ಅವಾಗ ಡೇಟಾ ಈ ರೀತಿ ಕ್ವೈರಿ ಸ್ಟ್ರಿಂಗ್ ಅಲ್ಲಿ ಸಿಗಲ್ಲ. ಗಾಟ್ ಇಟ್? ಸೊ ದಟ್ಸ್ ವೈ ವಿ ನೀಡ್ ಟು ಗೋ ಫಾರ್ ಪೋಸ್ಟ್ ಪರ್ಪಸ್. ಓಕೆ, ಸೊ ದೀಸ್ ಆರ್ ವಾಟ್ ದಿ ಮೆಥಡ್ HTTP ಪೋಸ್ಟ್ ಅಂಡ್ ಗೆಟ್. ಓಕೆ, ಸೊ ಇಲ್ಲಿ ಪೋಸ್ಟ್ ಅಂತ ಹೋದ್ರೆ ಇದರಲ್ಲಿ ದೇರ್ ಇಸ್ ನೋ ಸೈಜ್ ಲಿಮಿಟೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ದೊಡ್ಡದಾಗಿರುವಂತ ಡೇಟಾ, ಲಾರ್ಜ್ ಅಥವಾ ಬಲ್ಕ್ ಡೇಟಾನ ವಿ ಕ್ಯಾನ್ ಏಬಲ್ ಟು ಸೆಂಡ್. ಓಕೆ, ಫಾರ್ಮ್ ಸಬ್ಮಿಷನ್ ವಿತ್ ಪೋಸ್ಟ್ ಕೆನಾಟ್ ಬಿ ಬುಕ್ ಮಾರ್ಕ್ಡ್ ಅಂತ. ಬುಕ್ ಮಾರ್ಕ್ ಅಂತಂದ್ರೆ ಯಾವ್ದಾದ್ರು ಪೇಜ್ ನ ಫರ್ದರ್ ಪರ್ಪಸ್ ಗೆ ಬುಕ್ ಮಾರ್ಕ್ ಮಾಡಬಹುದು, ಬಟ್ ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ರಿಗಾರ್ಡಿಂಗ್ ಪೋಸ್ಟ್ ಮೆಥಡ್. ಸೊ ಇವಾಗ ನಾವೇನೇನ್ ನೋಡಿದ್ದಾಯ್ತು, ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್ ಜೊತೆಗೆ ಫಾರ್ಮ್ ಟ್ಯಾಗ್ ನ ಏನಕ್ಕೆ ಯೂಸ್ ಮಾಡ್ತೀವಿ, ಅದ್ರದ್ದು ಆಟ್ರಿಬ್ಯೂಟ್ಸ್ ಯಾವುದು ಅಂತ ನೋಡಿದ್ದಾಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣಪ್ಪ ಅಂತ ಅಂದ್ರೆ ವಿ ಯೂಸ್ ಟು ಗೋ ಫಾರ್ ಫಾರ್ಮ್ ಅಲ್ಲಿರುವಂತ ಡಿಫರೆಂಟ್ ಎಲಿಮೆಂಟ್ಸ್ ಯಾವ್ದಾವ್ದಿದೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.